ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲಾನಿಲ್. ಸ್ನೇಹಿತರೆ, ಇವತ್ತು ನಾವು ಒಳ್ಳೆತನದ ಬಗ್ಗೆ ಒಂದು 4 ಮಾತುಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಒಳ್ಳೆತನ ಅತಿ ಒಳ್ಳೆಯದಾ? ಯಾವುದಕ್ಕೂ ನೀವು ಕಾಮೆಂಟ್ ಮಾಡಿ ನನಗೆ, ಆಯಿತಾ? ಒಳ್ಳೆತನ ಅನ್ನೋದು ತೀರಾ ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ, ಒಳ್ಳೆತನನ ಯಾವತ್ತೂ ಜನ ದುರುಪಯೋಗ ಮಾಡ್ಕೊಳ್ತಾರೆ, ಬಿಟ್ಟರೆ ಉದ್ಧಾರ ಆಗೋಕ್ಕೆ ಬಿಡಲ್ಲ. ಸೊ ಒಳ್ಳೆತನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳಿ. ಅದು ಯಾರಿಗೋಸ್ಕರ ಬಳಸ್ಕೋತೀರಾ ಅಂದರೆ, ಪ್ರಪಂಚಕ್ಕಲ್ಲ, ನಮ್ಮನ್ನು ನಂಬಿಕೊಂಡಿರೋರಿಗೋಸ್ಕರ, ನಮ್ಮನ್ನು ನಂಬಿರೋರಿಗೋಸ್ಕರ ನಾವು ಒಳ್ಳೆತನ ಮಾತ್ರ ಉಪಯೋಗಿಸ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ಈ ಜನ ತುಂಬ ಒಳ್ಳೆತನ ತೋರಿಸಿದಾಗ ತುಂಬ ಕೆಟ್ಟ ಸ್ಥಿತಿಯಲ್ಲಿ ನಮ್ಮನ್ನು ನೋಡಿ ಯೋಚಿಸ್ತಾರೆ ಅವರು. ಬಟ್ ನೋಡೋದು ಡ್ರಾಮಾ ಆಗಿರುತ್ತೆ ಮೇಲೆ ಮಾತ್ರ, ಬಟ್ ಅವರು ಯೋಚನೆ ಮಾತ್ರ ಕೆಟ್ಟದಾಗಿರುತ್ತೆ. ಸೊ ಹಂಗಾಗಿ ನಾವು ಎಲ್ಲದಕ್ಕೂ ನಾವು ತಯಾರಾಗಿರಬೇಕು. ಈ ಹವಾಮಾನ ಬದಲಾದಂಗೆ ಈ ಜನ ಯಾವಾಗ ಬೇಕಾದರೂ ಬದಲಾಗ್ಬಿಡ್ತಾರೆ. ಸೊ ಹಂಗಾಗಿ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಒಳ್ಳೆತನನ ಎಲ್ಲಿ ಬಳಸ್ಕೋಬೇಕು, ಎಷ್ಟು ಬಳಸ್ಕೋಬೇಕು ಅಷ್ಟೇ ಬಳಸ್ಕೋಬೇಕು ಸ್ನೇಹಿತರೆ. ಬಟ್ ಅವರು ನಮ್ಮನ್ನು ಹಳ್ಳಕ್ಕೆ ತಳ್ಳಿದ್ರೂ ಕೂಡ ನಮಗೆ ಕೆಟ್ಟದ್ದಾಗಲ್ಲ. ಯಾಕೆಂದರೆ ನಾವು ಅಲ್ಲಿ ಏನೋ ಒಂದು ಹೊಸದನ್ನು ಕಲಿತೀವಿ. ಸದ್ಯಕ್ಕೆ ಕಷ್ಟ ಆಗ್ಬೋದು, ಅಲ್ಲಿ ಒಂದು ಈಜೋದನ್ನು, ಹಳ್ಳಕ್ಕೆ ತಳ್ಳಿದಾಗ ಈಜೋದನ್ನು ಮತ್ತು ಬದುಕೋದನ್ನು ಕಲಿತೀವಿ ಸ್ನೇಹಿತರೆ. ಸೊ ಹಂಗಾಗಿ ಏನೋ ಕಲಿತೀವಲ್ಲ, ಹಳ್ಳಕ್ಕೆ ತಳ್ಳಿ ಅಂತ ಒಳ್ಳೆತನನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಒಳ್ಳೆತನ ಅಲ್ಲಿಗೆ ಲಿಮಿಟ್ ಇರಲಿ, ನಂಬಿಕೆಗೂ ಲಿಮಿಟ್ ಇರಲಿ. ಓಕೆ, ಬಾಯ್.